ನಕಲಿ ತುಪ್ಪ ತಯಾರಕರ ವಿರುದ್ಧ ಕಠಿಣ ಕ್ರಮ. ಆಹಾರ ಅಧಿಕಾರಿಗಳ ಭರವಸೆ. ಮಂಗಳೂರಿನ ವಾಮಂಜೂರಲ್ಲಿ ಅವ್ಯಾಹತವಾಗಿ ನಡೀತಿರುವಂಥ ಈ ದೇಸಿ ತುಪ್ಪದ ಅಸಲಿ ಕಥೆಯನ್ನು ನಾವು ನಿಮಗೆ ತೋರಿಸಿದ್ದೀವಿ. ಈಗ ನಮ್ಮ ಜೊತೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂಥ ಮಂಗಳೂರಿನ ಡೆಸಿಗ್ನೇಟೆಡ್ ಆಫೀಸರ್ ಆಗಿರುವಂಥ ಆಹಾರ ಮತ್ತು ಸುರಕ್ಷತಾ ಇಲಾಖೆಯ ಅಧಿಕಾರಿಯಾಗಿರುವಂಥ ಡಾಕ್ಟರ್ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಅವರೇ, ಈ ದೇಸಿ ತುಪ್ಪದ ಕಥೆ ಕೇಳಿ ನಿಮ್ಗೆ ಏನು ಅನಿಸ್ತಾ ಇದೆ? ಈ ನಕಲಿ ತುಪ್ಪವನ್ನು ತಯಾರು ಮಾಡಿ ಈ ಥರ ಮನೆ ಮನೆಗೆ ಹೋಗಿ ಇವರು ಹಂಚುವುದರಿಂದ, ಮಾರಾಟ ಮಾಡೋದರಿಂದ ಇಂಥ ಘಟನೆಗಳು ನಮಗೆ ಸಾರ್ವಜನಿಕರಿಂದ ಬಂದಾಗ ನಮಗೆ ಇದು ಮಾಹಿತಿ ಬರುತ್ತೆ. ಇವರು ಮನೆಯಲ್ಲೇ ತಯಾರು ಮಾಡ್ತಾರೆ, ಮನೆಯಲ್ಲೇ ಪ್ಯಾಕ್ ಮಾಡಿ ಮನೆ ಮನೆಗೆ ತಗೊಂಡೋಗಿ ಬೇರೆ ಮಾರಾಟ ಮಾಡೋದ್ರಿಂದ ಇದು ಸಾರ್ವಜನಿಕರಿಂದ ನಮಗೆ ಮಾಹಿತಿ ಬರುತ್ತೆ. ಇವ್ರು ಬಳಸ್ತಿರುವಂಥ ವಸ್ತು ನೋಡಿಬಿಟ್ರೆ ಇದು ಈ ರೀತಿಯೂ ಒಂದು ತುಪ್ಪ ತಯಾರಿಸೋಕ್ಕಾಗುತ್ತಾ ಅನ್ನೋಂಥ ಆಶ್ಚರ್ಯನ ಮೂಡಿಸುತ್ತೆ. ಒಂದು ನಕಲಿ ತುಪ್ಪ ತಯಾರು ಮಾಡುವಂಥ ಯಾವುದು ಇವರು ಮಾಡ್ಕೊಳ್ತಾರೆ, ಇದು ಯಾವುದೇ ರೀತಿಯಲ್ಲಿ ಸಹ ಇದರಲ್ಲಿರುವ ಇಂಗ್ರೀಡಿಯೆಂಟ್ ಏನು ಯೂಸ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಬರುವಂತಹ ಹಸುವಿನ ತುಪ್ಪದ ಅಂಶಗಳನ್ನು ಇದು ಒಳಗೊಂಡಿರೋದಿಲ್ಲ. ಇವರು ಪಾಮಲಿನ್ ಆಯಿಲ್ ಇದೆ, ಆಮೇಲೆ ವನಸ್ಪತಿ, ಇನ್ನಿತರ ಇಂಗ್ರೀಡಿಯೆಂಟ್ಗಳು ಯಾವುದಾವುದು ಬೇರೆ ಬೇರೆ ಇವರು ಹೇಳುವಂಥ ಬೆಣ್ಣೆ, ಅದು ನಕಲಿ ಬೆಣ್ಣೆ, ಇವುಗಳನ್ನು ಮಿಕ್ಸ್ ಮಾಡಿ ಅದನ್ನು ಮಿಶ್ರಣ ಮಾಡಿ ಇವರು ಮಾರ್ಕೆಟಿಗೆ ಅಥವಾ ಮನೆ ಮನೆಗೆ ಮಾರಾಟಕ್ಕೆ ಬಿಡೋದ್ರಿಂದ ಇದು ಸಾರ್ವಜನಿಕರ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡೋ ಚಾನ್ಸಸ್ ಇರುತ್ತೆ. ತುಪ್ಪ ಅಂತ ಹೇಳಿ ಎಣ್ಣೆ ವನಸ್ಪತಿಯನ್ನು ತಿನ್ನಿಸಿದಾಗೆ, ಅದರ ಜೊತೆಯಲ್ಲಿ ಇವರು ಇನ್ನಿನ್ನು ಯಾವುದು ಅದರಲ್ಲಿ ಮಿಶ್ರಣ ಮಾಡಿರ್ತಾರೋ ಅದನ್ನು ನಾವು ಲ್ಯಾಬಿಗೆ ಕಳಿಸಿ ಅಲ್ಲಿಂದ ವರದಿ ಬಂದ ನಂತರ ಏನೇನು ಇದೆ ಅಂಶಗಳು ಇದರಲ್ಲಿ ಆರೋಗ್ಯಕ್ಕೆ ಹಾನಿಕಾರಕ ಅದನ್ನು ಪತ್ತೆ ಮಾಡಿದ ಮೇಲೆ ನಾವು ಇದರ ಮೇಲೆ ಕ್ರಮ ತಗೊಳ್ತೀವಿ. ಇವರು ಬ್ರ್ಯಾಂಡನ್ನೆಲ್ಲ ಬಳಸ್ತಾ ಇದ್ದಾರೆ, ಅದರಲ್ಲಿ FSSAI ನಂಬರ್ ಕೂಡ ಇರುತ್ತೆ. ಅದನ್ನು ಹೇಗೆ ನಾವು ಇದು ಮಾಡೋಕ್ಕಾಗುತ್ತೆ? ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಕಾಯ್ದೆ ಅಡಿ ಯಾವುದೇ ಪ್ಯಾಕೇಜ್ಡ್ ಫುಡ್ ಅಂದರೆ ಯಾವುದೇ ಫುಡ್ ಕನ್ಸಂಪ್ಷನ್ ಮಾಡುವಂಥ ಯಾವುದು ಸೇವನೆ ಮಾಡುವಂಥ ಆಹಾರ ವಸ್ತು ಇದೆ ಅವುಗಳನ್ನು ಪೊಟ್ಟಣಗಳಲ್ಲಿ ಪ್ಯಾಕ್ ಮಾಡಿ ಪ್ಯಾಕೇಜ್ಡ್ ಫುಡ್ ಅಂತ ಏನು ಕರಿತೀವಿ, ಇದನ್ನು ಅವರು ಮಾರಾಟ ಮಾಡಬೇಕಾದ್ರೆ ಕೆಲವು ನಿಯಮಗಳಿವೆ. ಯಾವುದೋ ಬ್ರ್ಯಾಂಡನ್ನು ಉಪಯೋಗ ಮಾಡಿ ಯಾವುದೋ ಒಂದು ಸಂಸ್ಥೆಯ ಹೆಸರಲ್ಲಿ ಸ್ಟಿಕ್ಕರ್ ಪ್ರಿಂಟ್ ಮಾಡಿ ಈ ಥರ ನಕಲಿ ತುಪ್ಪವನ್ನು ಅವರ ಹೆಸರಲ್ಲೇ ಮಾಡಿ ಮಾರಾಟ ಮಾಡಿದಾಗ ಇನ್ನೊಂದು ಬ್ರ್ಯಾಂಡನ್ನು ಕಾಪಿ ಮಾಡದೆ ಇವರದೇ ಬ್ರ್ಯಾಂಡಲ್ಲಿ ಇದು ದೇಸಿ ತುಪ್ಪ ಅಂತ ಹೇಳಿ ತಯಾರು ಮಾಡಿ ಮಾರೋದ್ರಿಂದ ಇವರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಇವ್ರದ್ದೇ ಯಾವುದೇ ಹೆಸರು ಹಾಕ್ಕೊಂಡು ದೇಸಿ ತುಪ್ಪ ಅಂತ ಪಾಮಲಿನ್ ಆಯಿಲು ಇದನ್ನು ವನಸ್ಪತಿ ಆಯಿಲನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕೂಡ ನಾವು ಇದನ್ನು ನಾರ್ಮಲ್ ಆಗಿ ಮಾಡದೆ ಕಾನೂನು ಬಾಹಿರ ರೀತಿಯಲ್ಲಿ ತುಪ್ಪ ತಯಾರು ಮಾಡೋ ಇದನ್ನು ಮಾಡ್ತಿರೋದ್ರಿಂದ ಇವರ ಮೇಲೆ ಕ್ರಮ ತಗೊಳ್ತೀವಿ. ನೋಡಿ, ತುಪ್ಪ ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ನಾವು. ಆದರೆ ಈ ಅಮೃತವನ್ನೇ ವಿಷ ಮಾಡುವಂಥ ಒಂದು ಕರಾಳ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇದು ಒಬ್ಬ ಅವನ ಆರೋಗ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು. ಇಂಥ ನಕಲಿ ತುಪ್ಪ ಮಾರಾಟಗಾರರ ಜಾಲ ರಾಜ್ಯಾದ್ಯಂತ ಹಬ್ಬಿದೆ. ಇವರು ನಾನಾ ಬ್ರ್ಯಾಂಡ್ಗಳಲ್ಲಿ ದೇಸಿ ತುಪ್ಪದ ಹೆಸರಲ್ಲಿ ನಕಲಿ ತುಪ್ಪ ಮಾರ್ತಿದ್ದಾರೆ. ಹಾಗಾಗಿ ಗ್ರಾಹಕರೇ, ನೀವು ತುಪ್ಪ ಖರೀದಿಸುವಾಗ ಎಚ್ಚರದಿಂದಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇನ್ನು ಮುಂದೆ ನೀವು ದೇಸಿ ತುಪ್ಪ ತಿನ್ನೋ ಮುಂಚೆ 100 ಬಾರಿ ಯೋಚಿಸಬೇಕಾಗುತ್ತೆ. ಯಾಕಂದ್ರೆ ಈ ದೇಸಿ ತುಪ್ಪದ ಹೆಸರಲ್ಲಿ ತಯಾರಿಸ್ತಿರುವಂತ ವಿಷ, ನಕಲಿ ಈ ದೇಸಿ ತುಪ್ಪ ಇದೆಯಲ್ಲ, ಅದರ ಜಾಲ ಭಯಾನಕವಾಗಿ ಸ್ಪ್ರೆಡ್ ಆಗಿದೆ. ಬಹಳ ಸುಲಭವಾಗಿ ಲಾಭ ಗಳಿಸುವಂತ ಈ ದಂಧೆಗೆ ಇವತ್ತೊಂದು ಚಿಕ್ಕ ಬ್ರೇಕ್ ಬಿದ್ದಿದೆ. ಆದ್ರೆ ಇದರ ಬಗ್ಗೆ ನಿಮ್ಮ ಸುತ್ತಮುತ್ತಲು ಯಾರಾದರೂ ಇಂಥ ನಕಲಿ ದೇಸಿ ತುಪ್ಪ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ನೀವು ನಮಗೆ ಮಾಹಿತಿಯನ್ನ ಕೊಡಿ. ಇಲ್ಲದಿದ್ರೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅಧಿಕಾರಿಗಳಿದ್ದಾರೆ, ಅವರಿಗೆ ಈ ಒಂದು ವಿಷಯವನ್ನ ಮುಟ್ಟಿಸಿದ್ರೆ ಇಂಥ ಒಂದು ಕಚಡ ಕೆಲಸ ಮಾಡುವಂತ ಇಂಥ ಕರಾಳ ದಂಧೆ ತೊಡಗಿರುವವರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಮತ್ತೆ ಅದೆಷ್ಟೋ ಜನರ ಪ್ರಾಣ ಕೂಡ ಉಳಿಯುತ್ತೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನ ಸಂಪರ್ಕಿಸಿ. ಸ್ನೇಹಿತರೆ, ನಿರಂತರವಾಗಿ ವಿಜಯ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ಮತ್ತು ಈ ಕಲಬೆರಕೆ ಆಹಾರ ದಂಧೆಯ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ಹಾಗಾಗಿ ನೀವು ನಮಗೆ
ನೈತಿಕವಾಗಿ ಸಪೋರ್ಟ್ ಮಾಡ್ತಾನೆ ಇರ್ತೀರಿ. ಅದೇ ರೀತಿ ನಾವು ಯಾರ ಮುಲಾಜಿಗೂ ಒಳಗಾಗದೆ, ಯಾರಿಗೂ ಹಿಂಜರಿಯದೆ, ಯಾವುದೇ ಒಂದು ಹೆದರದೆ ನಾವು ಈ ಒಂದು ಜರ್ನಲಿಸಂ ಮಾಡಬೇಕಾದ್ರೆ ನಿಮ್ಮ ಆರ್ಥಿಕ ಸಹಾಯವೂ ಬೇಕು. ಅದಕ್ಕೋಸ್ಕರ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಬದಲಾವಣೆ ಹಾದಿ ವಿಜಯ ಟೈಮ್ಸ್.